ಬಸ್ಸು ಟೈಮಿಗೆ ಸಿಗಲ್ಲ, ಗಲ್ಲಿ ರಸ್ತೆಗಳಿಗೆ ಆಟೋ ಕಾರು ಬರಲ್ಲ, ಬಂದವರಿಗೂ ಎಕ್ಸ್ಟ್ರಾ ಹಣ ಕೊಡಬೇಕು, ಅದ್ರ ಬದಲು ಬೈಕ್ ಟ್ಯಾಕ್ಸಿ ಬೆಟರ್ ಅನ್ನೋದು ಹಲವರ ಚಾಯ್ಸ್. ಆದ್ರೆ ಈ ಬೈಕ್ ಟ್ಯಾಕ್ಸಿಗಳಿಗೆ ರಾಜ್ಯ ಸರ್ಕಾರ ಯಾವುದೇ ನಿಯಮ ರೂಪಿಸಿಲ್ಲ. ಹೀಗಾಗಿ ಓಲಾ, ಊಬರ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನ ನಿಲ್ಲಿಸೋಕೆ 6 ವಾರಗಳ ಅವಕಾಶ ನೀಡಿ ಕರ್ನಾಟಕ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಮೋಟಾರ್ ಸೈಕಲ್ಗಳನ್ನ ಸಾರಿಗೆ ವಾಹನಗಳಾಗಿ ನೋಂದಾಯಿಸಲು 2022ರಲ್ಲಿ ಸಲ್ಲಿಸಿದ್ದ ಅರ್ಜಿಗಳನ್ನ ಪರಿಗಣಿಸುವಂತೆ ಊಬರ್ ಇಂಡಿಯಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ಎಎನ್ಐ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇತರರು ಅರ್ಜಿ ಸಲ್ಲಿಸಿದ್ರು. ಇನ್ನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್, ವೈಟ್ ಬೋರ್ಡ್ ಬೈಕ್ಗಳು ಈ ರೀತಿ ಬಳಸೋಕೆ ಸಾಧ್ಯ ಇಲ್ಲ, ಹೀಗಾಗಿ 6 ವಾರಗಳ ಒಳಗೆ ಎಲ್ಲಾ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳುವಂತೆ ನೋಡ್ಕೊಳ್ಬೇಕು ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಸರ್ಕಾರ ಆದಷ್ಟು ಬೇಗ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲಾಂದ್ರೆ ಬೈಕ್ ಟ್ಯಾಕ್ಸಿ ನಂಬಿಕೊಂಡಿರುವವರ ಗತಿ ಆ ದೇವರಿಗೆ ಪ್ರೀತಿ.